ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ್ ಮಾತನಾಡಿ, ಕಳೆದ ಒಂದು ವಾರದಿಂದ ಭಾರತೀಯ ಜನತಾ ಪಕ್ಷದ ಹತಾಶ ಮುಖಂಡರುಗಳು ತಮ್ಮ ಸೋಲಿನ ಹತಾಶೆಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರವಾಗಿ ಪದೇ ಪದೇ ನನ್ನನ್ನು ಕೆಣಕುವಂತ ಪ್ರಯತ್ನ ತಮ್ಮ ಮುಂದೆಯಾಗಿದ್ದನ್ನು ನೆನಪಿಸುತ್ತೇನೆ. 4 ದಿನಗಳ ಹಿಂದೆ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿರವರು ಬಹುಶಃ ಈ ಮಹಾನುಭಾವರಿಗೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಇವೆರಡರ ಶಬ್ದಗಳ ಅರಿವೇ ಇಲ್ಲ ಅನಿಸುತ್ತೆ. ಸಾವಿರಾರು ಜನ ಅವರಿಗೆ ಮತ ಚಲಾಯಿಸಿ ಆರಿಸಿ ಕಳಿಸಿದ್ದರೋ ಅವರು ಕೂಡ ಬಹುಶಃ ತಮ್ಮ ಮನಸ್ಸಲ್ಲಿ ಅಂದುಕೊಂಡಿರಬೇಕು, ಎಂಥೋರನ್ನ ಆರಿಸಿ ಕಳಿಸಿದೆವಪ್ಪ ಎಂದು. ಕನಿಷ್ಠ ಸಂವಿಧಾನಿಕ ಪ್ರಜ್ಞೆನೂ ಈ ಮಹಾನುಭಾವರಿಗಿಲ್ಲವೇ ಎಂದು ಜಿಲ್ಲಾಧ್ಯಕ್ಷ ಕುಚ್ಬಾಳ್ ಹಾಗೂ ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ವಿರುದ್ಧ ಕಿಡಿಕಾರಿದರು. ಕಳೆದ ಒಂದು ವಾರದಿಂದ ಭಾರತೀಯ ಜನತಾ ಪಕ್ಷದ ಹತಾಶ ಮುಖಂಡರುಗಳು ತಮ್ಮ ಸೋಲಿನ ಹತಾಶೆಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರವಾಗಿ ಪದೇ ಪದೇ ನನ್ನನ್ನು ಕೆಣಕುವಂತಹ ಪ್ರಯತ್ನ ತಮ್ಮಗಳ ಮುಂದೆ ಆಗಿದ್ದು ನೆನಪಿಸಕ್ಕೆ ಇಷ್ಟಪಡ್ತೇನೆ. ಬಾಲಿಷ್ಯವಾದಂತಹ ಹೇಳಿಕೆಗಳಿಗೆ ಉತ್ತರ ಕೊಡಬಾರದು, ಅಪ್ರಬುದ್ಧವಾದಂತಹ ಹೇಳಿಕೆಗೆ ಉತ್ತರ ಕೊಡಬಾರ್ದು ಸುಮ್ಮನೆ ಇದ್ದೆ. ಆದರೆ ಅದು ಸಮಾಜದಲ್ಲಿ ಮೌನಂ ಸಮ್ಮತಿ ಲಕ್ಷಣ ಕೂಡ ಆಗಬಾರದು ಉದ್ದೇಶದಿಂದ ಮತ್ತೆ ನಿಮ್ಮಗಳ ಮುಂದೆ ಬಂದು ಆ ಮಹಾನುಭಾವರ ತಮ್ಮಷ್ಟೇ ತಾವೇ ಭಾರತೀಯ ಜನತಾ ಪಕ್ಷವನ್ನು ದತ್ತಕ್ಕೆ ತೆಗೆದುಕೊಂಡಂತೆ ಮಾತಾಡ್ತಿರುವಂತಹ ರಾಷ್ಟ್ರೀಯ ಸ್ತರದ ನಾಯಕರುಗಳೇನಿದ್ದಾವೆ ಬಿಜಾಪುರದಲ್ಲಿ, ಅವರ ಹೇಳಿಕೆಗಳನ್ನು ಖಂಡಿಸಿ ಉತ್ತರಿಸಲು ಇಚ್ಛೆಪಡ್ತೇನೆ. ಪ್ರಥಮದಲ್ಲಿ ಒಂದು 4 ದಿನಗಳ ಹಿಂದೆ ಸನ್ಮಾನ್ಯ ಶ್ರೀ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರು, ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು, ಬಹುಶಃ ಈ ಮಹಾನುಭಾವರಿಗೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಎರಡೂ ಶಬ್ದಗಳ ಅರಿವೇ ಇಲ್ಲ ಅಂತ ಅನಿಸುತ್ತೆ. ಸಾವಿರಾರು ಜನ ಅವ್ರಿಗೇನು ಮತ ಚಲಾಯಿಸಿ ಆರಿಸಿ ಕಳಿಸಿದ್ರು, ಅವರು ಕೂಡ ಬಹುಶಃ ತಮ್ಮ ಮನಸ್ಸಲ್ಲಿ ಅನ್ಕೊಂಡಿರ್ಬೇಕು, ಎಂಥವ್ರನ್ನ ನಾವು ಆರಿಸಿ ಕಳಿಸಿದ್ಯವಪ್ಪ ಅಂತ ತಂದು. ಕನಿಷ್ಠ ಸಂವಿಧಾನಿಕ ಪ್ರಜ್ಞೆನೂ ಈ ಮಹಾನುಭಾವರಿಗಿಲ್ವೇ? ಅವ್ರು ಮಾಡಿದಂತಹ ಆರೋಪಗಳ ಬಗ್ಗೆ ಅವರು ಆತ್ಮಾವಲೋಕನ ಮಾಡ್ಕೋಬೇಕಾಗಿತ್ತು. ಮನುಷ್ಯರಿಗೆ ಸ್ವಪ್ರಜ್ಞೆ ಅನ್ನೋದು ಇದ್ರೆ ಬಹುಶಃ ಆ ರೀತಿಯಾಗಿ ಮಾತಾಡ್ತಿರ್ಲಿಲ್ಲ. ಪ್ರಜ್ಞೆ ಇಲ್ಲದೆ ಮಾತಾಡಿದಂತಹ ಮಹಾನುಭಾವರಿಗೆ ಉತ್ತರಿಸಬಾರ್ದಿತ್ತು, ಆದರೂ ಉತ್ತರಿಸ್ತಾ ಇದ್ದೇನೆ. ಸನ್ಮಾನ್ಯ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿರವರೇ, ಶಾಸಕರಾದವ್ರು ತಾವು, ಸಚಿವರಾದವ್ರು ತಾವು, ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಭಾರತೀಯ ನಾಗರಿಕ ದೇಶದ ಯಾವುದೇ ಭಾಗದಲ್ಲಿ ಹೋಗಿ ಚುನಾವಣೆ ನಿಲ್ಲಬನ್ನೋದು ಕನಿಷ್ಠ ಪ್ರಜ್ಞೆ ತಮಗಿಲ್ವೇ? ನೀವೇ ನಿಮ್ಮ ನಾಯಕರಂತೆ ಹೊಳ್ಕೋತಿರೋ. ಸುಮಾರು 6 ಬಾರಿ 2 ಲೋಕಸಭೆಗಳ ಕ್ಷೇತ್ರಗಳನ್ನ ಅಲ್ಲಿ ಅಭಿವೃದ್ಧಿಯನ್ನ ಕುಂಠಿತಗೊಳಿಸಿ ಅಭಿವೃದ್ಧಿ ಮಾಡಿಕೊಂಡಂತಹ ಸ್ವಯಂ ಘೋಷಿತ ರಾಷ್ಟ್ರೀಯ ದಲಿತ ನಾಯಕ ಅಂತ ಹೇಳ್ಕೊತಾರೋ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರು ಕೂಡ ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡಿದ್ದು ನಿಮಗೆ ಅದರ ಬಗ್ಗೆ ಅರಿವಿಲ್ವೇ? ಮತ್ತೋರಂತಹ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳರು ಮೊನ್ನೆ ಇಲ್ಲಿಂದ ಹೋಗಿ ಬಾಗಲಕೋಟೆ ಸ್ಪರ್ಧೆ ಮಾಡಿದ್ರು. ಅಲ್ಲಿನ ಜನತೆ ಮಣ್ಣು ಮುಗಿಸಿದ ಮೇಲೆ ಅಲ್ಲಿಂದ ಈಗ ವಲಸೆ ಹೋಗಿದ್ದು ಚಿತ್ರದುರ್ಗಕ್ಕೆ. ಅದ್ರ ಬಗ್ಗೆ ನಿಮ್ಗೆ ಅರಿವಿಲ್ವೇ? ಸರಿ, ಅದನ್ನ ಬಿಟ್ಟಾಕೋಣ. ನನ್ನ ಬಗ್ಗೆ ಕೇಳಿದ್ರಿ ನಾವು, ನಾನು ಬಾಗಲಕೋಟೆ ಬಂದವನು ಅಂತ ತಂದು. ಸನ್ಮಾನ್ಯರೇ, ಈ ಮುಂಚೆ ಕೂಡ ಪತ್ರಿಕಾಗೋಷ್ಠಿ ನಾನು ಸ್ಪಷ್ಟಪಡಿಸಿದ್ದೆ. ಹಲವಾರು ಬಾರಿ ನನ್ನ ಬಗ್ಗೆ ಪರಿಚಯ ಮಾಡಿದಂತಹ ಮಾಧ್ಯಮ ಮಿತ್ರರು ಕೂಡ
ಮಾಧ್ಯಮದ ಮುಖೇನ ಜಿಲ್ಲೆ ಜನತೆ ತಿಳಿಸಿದ್ರು. ನಾನು ಅವಿಭಜಿತ ಬಸವನ ಬಾಗೇವಾಡಿ ತಾಲೂಕು, ಈಗಿನ ನಿಡಗುಂದಿ ತಾಲೂಕಿನ ಕೊನೆಯ ಹಳ್ಳಿ ಕೃಷ್ಣಾ ತೀರದಲ್ಲಿರುವಂತಹ ಗಣಿ ತಾಂಡ ಎಂಬ ಊರಿನವನು. ಮೊನ್ನೆವರೆಗೂ ನನ್ನ ಮತದಾನದ ಹಕ್ಕು ಕೂಡ ನನ್ನ ತಾಂಡದಲ್ಲಿ ಇತ್ತು. ಅಲ್ಲಿನೇ ಹೋಗಿ ಮತದಾನ ಮಾಡ್ತಾ ಇದ್ದೆ. ನಾನು ಯಾವಾಗ ಚುನಾವಣೆಗೆ ನಿಲ್ಲಬೇಕು ಅಂತ ನಾನು ವಿಚಾರ ಮಾಡಿದಾಗ ನನ್ನ ಮತದಾರ ಪಟ್ಟಿ ಅಲ್ಲಿಂದ ವಜಾಗೊಳಿಸಿಕೊಂಡು ನಾನು ಬಿಜಾಪುರದ ನಗರದಲ್ಲಿ ನನ್ನ ಮತದಾರ ಪಟ್ಟಿಯನ್ನು ಸೇರಿಸ್ಕೊಂಡಿದ್ದೇನೆ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೋಬಹುದು ತಾವುಗಳು. ಇದು ನೀವು ಪ್ರಶ್ನೆಗೆ ಉತ್ತರ ಆದ್ರೆ, ಸಂವಿಧಾನಕ್ಕೆ ಪ್ರದತ್ತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಒಂದು ಹಕ್ಕು ಒಬ್ಬ ವ್ಯಕ್ತಿ ಎಲ್ಲಿ ಬೇಕಾದ್ರೆ ಚುನಾವಣೆಯನ್ನು ನಿಲ್ಲಬಹುದು. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ತಮ್ಮ ಹುಟ್ಟೂರಾದಂತಹ ಗುಜರಾತ್ನ ಬಿಟ್ಟು ವಾರಣಾಸಿ ಅವರೇ ಪ್ರಶ್ನೆ ಮಾಡಿರ್ತಾವು. ಹಲವಾರು ಧೀಮಂತ ನಾಯಕರುಗಳು ಆಯಾ ಕಾಲಘಟ್ಟದಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಕ್ಷೇತ್ರಗಳನ್ನ ಪ್ರತಿಸಿದ್ದಾರೆ. ಅದು ಸಂವಿಧಾನ ಪ್ರದತ್ತವಾಗಿ ಬಂದಂತಹ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಹಕ್ಕು. ಅದನ್ನು ಪ್ರಶ್ನೆ ಮಾಡೋರು ನೀವ್ಯಾರು? ಅಷ್ಟಕ್ಕೂ ಮಿಕ್ಕಿ ನೀವು ಪ್ರಶ್ನೆ ಮಾಡ್ತೀರಪ್ಪ ಅಂದ್ರೆ ನಿಮ್ಮ ಅಪ್ರಬುದ್ಧತೆನ ಅಥವಾ ಸಂವಿಧಾನದ ಕುರಿತಾದಂತಹ ನಿಮ್ಮ ಬುದ್ಧಿಮತ್ತೆನ ನೀವು ಜನರ ಮುಂದೆ ಪ್ರದರ್ಶನ ಮಾಡ್ತೀರಿ. ಅದಕ್ಕೆ ದಯವಿಟ್ಟು ನಿಲ್ಲಿಸಿಬಿಡಿ. ಇಷ್ಟಕ್ಕೆ ಪದೇ ಪದೇ ನನ್ನ ಪಕ್ಷದ ಮೂಲಂಕ ಕೆದಕಿದ್ರಿ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಹೌದು, ಈಗೂ ಒಪ್ಕೊಳ್ತೀನಿ. ಏನ್ ನಿಮ್ ಸಮಸ್ಯೆ? ರಾಷ್ಟ್ರೀಯ ಸೀಮಿತವಾಗಿರಂತದ್ದು ಯಾರೂ ಹೇಳಿಲ್ಲ. ಬೇಕಾದ್ರೆ ಸರ್ವಸಂಘ ಚಾಲಕರ ಒಂದು ಭಾಷಣ ತುಣುಕಿದೆ, ಆ ತುಣುಕನ್ನ ತಾವು ತೆಗೆದು ತಿಳ್ಕೊಳ್ಳಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಭಾರತ ದೇಶದ ಸತ್ಪ್ರಜೆಗಳನ್ನ ರಾಷ್ಟ್ರೀಯ ಮನೋಭಾವನೆಯಿಂದ ರಾಷ್ಟ್ರದ ಸೇವೆ ಮಾಡೋಕೆ ಅಣಿ ಮಾಡ್ತದೆ, ನಿಮ್ಮಂತರ ಗುಲಾಮೀರಿಗಲ್ಲ. ನಿಮ್ಗೆ ಗುಲಾಮರು ಬೇಕಾಗಿದ್ದಾರೆ. ಯಾವಾಗ ಒಬ್ಬ ಸ್ವಯಂ ಸೇವಕ ಅಥವಾ ಕಾರ್ಯಕರ್ತ ತನ್ನ ಹಕ್ಕನ್ನ ಪ್ರತಿಪಾದಿಸ್ತಾನೋ, ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾನೋ, ಅವ ನಿಮ್ಗೆ ತಡ್ಕೊಳಕ್ಕಾಗೋದಿಲ್ಲ, ಉರ್ಕೊಳ್ತೀರಿ. ಅದಕ್ಕಾಗಿ ದಯವಿಟ್ಟು ನಿಮ್ಮ ಮನೋಭಾವನೆಯನ್ನು ಬದಲಾವಣೆ ಮಾಡ್ಕೊಳ್ಳಿ. 2016 ವಿಧಾನ ಪರಿಷತ್ ಚುನಾವಣೆಯ ವಿಷಯ ಕೂಡ ತಾವು ಕೆದಕಿದ್ರಿ. 2016 ಸಂದರ್ಭದಲ್ಲಿ ಕೂಡ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರದ ಸದಸ್ಯ, ಸ್ವಯಂ ಸೇವಕ. ಭಾರತೀಯ ಜನತಾ ಪಕ್ಷಕ್ಕೆ ನಾನು ಅಪ್ಲಿಕೇಶನ್ ಹಾಕಿರಲಿಲ್ಲ. ಟಿಕೆಟ್ಗೋಸ್ಕರ ನಾನು ಮಂಡನೆ ಕೂಡ ಮಾಡಿರಲಿಲ್ಲ. ಯಾವುದೇ ಪಕ್ಷದ ನಾನು ಕಾರ್ಯಕರ್ತನೂ ಆಗಿರಲಿಲ್ಲ. ಸ್ವಯಂ ಪ್ರೇರಿತನಾಗಿ ಫೆಡರಲಿಸ್ಟಿಕ್ ಮೈಂಡ್ಗಳಿಗೆ ಮತ್ತು ಕ್ಯಾಪಿಟಲಿಸ್ಟ್ ಮೈಂಡ್ಗಳಿಗೆ ಉತ್ತರ ಕೊಡಬೇಕು. ಪದವೀಧರ ಮತಕ್ಷೇತ್ರ ದುಡ್ಡಿದ್ದವರ ಕ್ಷೇತ್ರ ಆಗಬಾರ್ದು, ಅದು ಜನಸಾಮಾನ್ಯರ ಕ್ಷೇತ್ರ ಆಗಬೇಕು. ಯಾವ ವಿಧಾನ ಪರಿಷತ್ತಿನ ಬುದ್ಧಿವಂತರ ಚಾವಡಿ ಅಂತ ಹೇಳ್ತೀವೋ, ಆ ಚಾವಡಿಗೆ ಸಾಮಾನ್ಯರು ಹೋಗಬೇಕಂತ ಸಾಮಾನ್ಯರಿಗಿರುವಂತ ಒಂದು ಪ್ರತೀತಿ. ಆಗ ಬಂಡವಾಳಶಾಹಿಗಳ ವಿರುದ್ಧ ನಿಲ್ಲಬೇಕಂತ ಸ್ವಾಭಿಮಾನ ನಾನು ಚುನಾವಣೆ ನಿಂತದ್ದು. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿನ್ನೆ ದಿನ ಕೂಡ ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷರ ಸನ್ಮಾನ್ಯ ಶ್ರೀ RS ಕುಶ್ಬಾ ಅವರು ಕೂಡ ಅದೇ ವಿಷಯ ತೆಗೆದು ಬಂಡಾಯ ಯಾವಾಗ ಇದ್ದಿದ್ರು ಅಂತಂದು. ಬಂಡಾಯ ಯಾವ ವ್ಯಕ್ತಿ ಹೇಳ್ತಾನೆ ಅದು ಕೂಡ ಅರ್ಥ ಮಾಡ್ಕೊಳ್ಳಿ. ಯಾವ ವ್ಯಕ್ತಿಗೆ ಸ್ವಾಭಿಮಾನ ಇದೆಯೋ, ಯಾವ ವ್ಯಕ್ತಿಗೆ ಸ್ವಪ್ರಜ್ಞೆ ಇದೆಯೋ, ಯಾವಾಗ ಆ ವ್ಯಕ್ತಿಗೆ ಸ್ವಾಭಿಮಾನ ಪೆಟ್ಟು ಬೀಳ್ತದೋ ಅವಾಗ ಒಂದು ಬಂಡಾಯ ಕೇಳ್ತಾನೆ. ಯಾವನಿಗೆ ಹೋರಾಟದ ಮನೋಭಾವನೆ ಇದೆಯೋ, ಯಾವನಿಗೆ ಜನಸೇವೆ ಮಾಡಕ್ಕೆ ಯಾವುದೇ ಪಕ್ಷ ಬೇಕಾಗಿಲ್ಲ, ಯಾವ ಹಂತ ಮನೋಭಾವನೆ ಇಟ್ಕೊಳ್ತಾನೋ ಅವನ ಬಂಡ ಎದ್ದು ಹೇಳ್ತಾನೆ ನಿಮ್ಮಂತಹ ಕುತ್ಸಿತ ಮನಸ್ಸುಗಳ ವಿರುದ್ಧವಾಗಿ.
ಸನ್ಮಾನ್ಯ ಶ್ರೀ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಹೇಳ್ತಿದ್ರು, ನನಗೆ ಸಿದ್ಧಾಂತಗಳು ಗೊತ್ತಿಲ್ಲ, ಬದ್ಧತೆ ಇಲ್ಲ. ಸನ್ಮಾನ್ಯ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಅವರೇ, ಕನಿಷ್ಠ ನಿಮ್ಮಿಂದ ನಾನು ಸಿದ್ಧಾಂತ ಕಲಿಯುವಂತ ಅವಶ್ಯಕತೆ ಇಲ್ವೇ ಇಲ್ಲ. ವರ್ಷದ ಹಿಂದೆ ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆ ನಡೆದ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿದ್ದೆ, ಪದಾಧಿಕಾರಿ ಕೂಡ ಆಗಿದ್ದೆ. ಆ ಸಂದರ್ಭದಲ್ಲಿ ತಾವು ಮಾಡಿದ ಮಹಾನ್ ಕಾರ್ಯ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಗೊತ್ತಿದೆ. ಬಹುತೇಕ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಸೋಲಿಗೆ ನೇರವಾಗಿ ಕಾರಣಕರ್ತ ತಾವಾಗಿದ್ರಿ. ಅವಾಗ ನೀವು ಆಟೋ ಹತ್ತಿ ಓಡಾಡಿದ ಜನರು ಗೊತ್ತಿಲ್ವಾ? ನಂತರದ ವಿಧಾನಸಭೆಯ ಚುನಾವಣೆ ನಡೆದಾಗ ಈಗಿನ ಹಾಲಿ ಶಾಸಕರು, ಹಿಂದೂ ಫೈರ್ ಬ್ಯಾನ್ ಅಂತ ಅನ್ಸ್ಕೊಳ್ಳೋರು, ಭಾರತೀಯ ಜನತಾ ಪಕ್ಷ ಸ್ಟಾರ್ ಪ್ರಚಾರಕರು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಎತ್ತಾಡೋರನ್ನ ಶತಾಗತ ಸೋಲಿಸಬೇಕಾದ ದೊಡ್ಡ ದೊಡ್ಡ ಸಭೆಗಳು ಮಾಡಿದಂತಹ ಉದಾಹರಣೆ ವಿಜಯಪುರ ಜನರದ ಮಹಾಜನತೆಗೆ ಗೊತ್ತಿದೆ. ಅದಕ್ಕಾಗಿ ತತ್ವ, ಸಿದ್ಧಾಂತ, ಪ್ರಾಮಾಣಿಕತೆ ಈ ಪಾಠ ನನಗೆ ಮಾತ್ರ ಹೇಳಕ್ ಹೋಗ್ಬೇಡಿ, ನಿಮ್ಮಷ್ಟು ನೀವೇ ಹೇಳ್ಕೊಳ್ಳಿ. ಅವಾಗ ನಿಮ್ಮ ನಿಜತನ ಗೊತ್ತಾಗ್ತದೆ. ಯಾರಿಗೆ ಹೇಳ್ತೀರಿ ನೀವು? ಸ್ವಾಮಿ, ಏನ್ ತಿಳ್ಕೊಂಡಿದ್ದೀರಿ ನೀವು? ನಿಮ್ಮಲ್ಲಿದೆಯಾ ತತ್ವ ಸಿದ್ಧಾಂತ? ಅದಕ್ಕೋಸ್ಕರವೇ ಇವತ್ತು ನಿಮ್ಮ ರಾಜಕೀಯ ಅಸ್ತಿತ್ವವನ್ನ ತೋರಿಸೋದಕ್ಕೋಸ್ಕರವಾಗಿ, ನಾ ಇನ್ನೂ ರಾಜಕೀಯದಲ್ಲಿ ಬದುಕೊಂಡಿದೆ ಅಂತ ಹೇಳ್ಬೋದಕ್ಕೋಸ್ಕರವಾಗಿ ನೀವು ಅವಾಗ ಪತ್ರಿಕಾಗೋಷ್ಠಿಯಲ್ಲಿ ಕಾಣ್ಕೊಳ್ತಾ ಇದ್ದೀರಾ. ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಿಮ್ಗೆ ಏನ್ ಜವಾಬ್ದಾರಿ ಕೊಟ್ಟ ನೀವೇ ಅರ್ಥ ಮಾಡ್ಕೊಳ್ಳಿ. ನಾಮಪತ್ರ ಸಲ್ಲಿಸಕ್ಕೆ ಹೋಗುವುದಿಲ್ಲ, ದಗಾಡಿ ನಿಲ್ಲಿಸಿದ್ದು ಕೂಡ ನಿಮ್ಮ ಒಂದು ನಾಯಕತ್ವಕ್ಕೆ ತೋರಿಸಿದಂತ ಕನ್ನಡಿ ಅದು. ದೊಡ್ಡವ್ರು ನೀವು ಮಾತಾಡಬಾರ್ದು, ನಿಮ್ಮ ಬಗ್ಗೆ ಅದು ಸುಮ್ಮನೆ ಇದ್ದೆ. ಪದೇ ಪದೇ ಕೆಣಕ್ತಾ ಇದ್ದೀರಿ. ಇನ್ನು ಮುಂದೆ ಕೆಣಕಿದ್ರೆ ಸರಿಯಾಗೋದಿಲ್ಲ. ಅಸಂಖ್ಯಾತ ನನ್ನ ಜೊತೆಗಿರುವಂತಹ ಕಾರ್ಯಕರ್ತ ಬಂಧುಗಳ ಜೊತೆಗೆ ನಿಮ್ಮ ಮನೆ ಮುಂದೆ ರಣೀಯ ಮಾಡಕ್ಕಾಗ್ತದೆ. ಇಷ್ಟಕ್ಕೆ ನಿಮ್ಮ ಬಾಲಿಶವಾದ ಹೇಳಿಕೆಗಳಿಂದ ದೂರ ಇರಿ ಅಂತ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ನನ್ನ ಮಾಧ್ಯಮದ ಮಿತ್ರ ಮುಖಾಂತರ. ನಿನ್ನೆ ದಿನ ಕೂಡ ನಡೆದಂತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಯುತ RS ಪಾಟೀಲ್ ಕೂಚ್ಬಾಡ್ರವರು, ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ್ದು, ಮಾಧ್ಯಮ ಮಿತ್ರರು ಕೇಳಿದ ಪ್ರಶ್ನೆಗೆ ಅತ್ಯಂತ ಬಾಲಿಶ ಉತ್ತರ ಕೊಟ್ಟರು. ಬಂಡಾಯದ ಮಾತನ್ನು ಕೂಡ ಮಾತಾಡಿದ್ರಿ, ಅದು ಉತ್ತರ ಆಗಲಿ ಕೊಟ್ಟಿದ್ದೀನಿ ನಾನು. ಸನ್ಮಾನ್ಯ RS ಪಾಟೀಲ್ ಕೂಚ್ಬಾಡ್ರವರೇ, ತಾವು ಕಳೆದ 3 ವರ್ಷಗಳಿಂದ ಜಿಲ್ಲೆಯ ಅಧ್ಯಕ್ಷ ಪಟ್ಟವನ್ನು ಅಲಂಕರಿಸಿದ್ರಿ. ನಿಮ್ಮ ಅಧ್ಯಕ್ಷ ಸ್ಥಾನ ಇದ್ದಾಗಲೇ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಮಲಗೋಯ್ತು. ಆ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಅವಾಗಲೇ ಕೊಡಬೇಕಾಯ್ತು. ಆದರೂ ಕೂಡ ನೀವು ಮಾಡಿದಂತಹ ಅಡ್ಜಸ್ಟ್ಮೆಂಟ್, ನೀವು ಕೊಟ್ಟಂತ ಕಪ್ಪು ಕಾಣಿಕೆಗೆ ಮತ್ತೆ ನಿಮ್ಮ ಮುಂದುವರಿಸಿದ್ರಲ್ಲ, ಅದು ನಿಮ್ಮ ದುರ್ದೈವ. ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತ ದುರ್ದೈವ. ಎಂತೆಂತಹ ಸಂಘಟನೆ ಮಾಡ್ಕೊಳ್ಳಿ. ಬಹುತೇಕ ಆಕಾಂಕ್ಷಿಗಳಿಗೆ ನನ್ನನ್ನು ಸೇರಿ ನೀವು ಯಾವ ರೀತಿ ನಡೆಸ್ಕೊಟ್ಟಿರೋದನ್ನ ಆತ್ಮಾರ್ಪಣೆ ಮಾಡ್ಕೊಳ್ಳಿ. ಸ್ವಾಮಿ, ನನ್ನ ಹಾಗೆ ಬಹಳಷ್ಟು ಜನ ಆಕಾಂಕ್ಷಿಗಳು ಮೊನ್ನೆ ಶಾಸನ ಸಭೆಯ ಸಂದರ್ಭದಲ್ಲಿದ್ರು, ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಇದ್ರು. ನೀವುಗಳು ಯಾವ ರೀತಿ ಅವರನ್ನ ಪೀಡಿಸಿದ್ದೀರಿ, ಯಾವ ರೀತಿಯಾಗಿ ಅವರನ್ನು ಬಳಸ್ಕೊಂಡಿದ್ದೀರಿ, ಅದು ಹೇಳ್ಬೇಕಾ? ಇನ್ನೊಂದು ಬಾರಿ ನಾನು ಕೆಣಕಿದ್ದಾದ್ರೆ ನನ್ನ ಹತ್ರ ಪುರಾವೆ ಇದೆ. ಪುರಾವೆ ಸಮೇತ ಮಾಧ್ಯಮ ಮಿತ್ರ ಮುಂದೆ ನಾನು ಬರಬೇಕಾಗ್ತದೆ. ನಿಮ್ಮೆಲ್ಲರ ಇತಿಹಾಸವನ್ನ ಬಯಲು ಮಾಡಬೇಕಾಗ್ತದೆ. ಹುಷಾರಾಗಿರಿ. ಇನ್ನು ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಬಿಡಕ್ಕೆ ಕಾರಣ ಏನಂತ ಪ್ರಶ್ನೆ ಮಾಡಿದ್ರು ಅವರು, ಅವ್ರನ್ನೇ ಕೇಳ್ಕೊಳ್ಳಿ ಅಂತಂದು. ನಿಮ್ಮಂತ ಕುತ್ಸಿತ ಮನೋಭಾವನೆಗಳೇ ಅಲ್ಲಿ ಇರೋದ್ರಿಂದ ನಾನು ಬಿಟ್ಟು ಬಂದಿರೋದು. ಜವಾಬ್ದಾರಿತ ಕಾರ್ಯಕರ್ತರನ್ನ ಕಡೆಗಣಿಸೋದಕ್ಕೆ ನಾವು ಹೊರಗೆ ಬಂದಿರೋದು. ಕೆಲವೇ ಕೆಲವು ಜನರಲ್ಲಿ ಪಟ್ಟಬದ್ಧ ಹಿತಾಸಕ್ತಿ ಕೈಯಲ್ಲಿ ಪಕ್ಷ ಉಳ್ಕೊಳ್ಳೋದಕ್ಕೆ ನಾವು ಅದನ್ನು ಪ್ರತಿಭಟಿಸಿ ಹೊರಗೆ ಬಂದಿರೋದು. ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯಾಧ್ಯಕ್ಷರ ಭೇಟಿಯಾಗಿ ಮಾತಾಡುವಂತಹ ಪರಿಸ್ಥಿತಿ ಇಲ್ಲ. ನೀವು ಮಾತಾಡಬೇಕು ಆ ರಾಜ್ಯಾಧ್ಯಕ್ಷರನ್ನೇ, ಅವ್ರಿಗೆ ಭೇಟಿಯಾಗಬೇಕು ಅಂದ್ರೆ ಆ ಸುತ್ತಲಿರುವಂತಹ ಅವರ ಒಂದು ಬಳಗಕ್ಕೆ
ನೀವು ಪ್ರಸಾದ ಅರ್ಪಿಸ್ಬೇಕು ಅಂತ ಒಂದು ವ್ಯವಸ್ಥೆಯಲ್ಲಿದೆ. ಯಾರು ಸರಿಯಾದ ಪ್ರಸಾದ ವ್ಯವಸ್ಥೆ ಮಾಡ್ತಾರೋ ಅವರಿಗೆ ರಾಜ್ಯಾಧ್ಯಕ್ಷ ಭೇಟಿ ಅಂತ ಸಮಯ ಸಿಗ್ತದೆ. ರಾಜ್ಯಾಧ್ಯಕ್ಷ ಪ್ರವಾಸ ಬಂದಾಗ ಯಾವ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದಾರೆ, ಕಾರ್ಯಕರ್ತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಲಿ ಅವರು. ಬರೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರೀಯ ಅಧ್ಯಕ್ಷರನ್ನ, ರಾಷ್ಟ್ರೀಯ ಪದಾಧಿಕಾರಿ ಭೇಟಿ ಆಗಬೇಕಾದ್ರೆ ಅಲ್ಲಿಯೂ ಕೂಡ ಇದೇ ರೀತಿ ವ್ಯವಸ್ಥೆ ಇದೆ. ಈ ಫೆಡರಲಿಸ್ಟಿಕ್ ಮೆಂಟಾಲಿಟಿ ಏನಿದೆ ಅದನ್ನು ವಿರೋಧಿಸಿ ನಾನು ಹೊರಗೆ ಬಂದದ್ದು, ಸ್ವಾಭಿಮಾನಕ್ಕೋಸ್ಕರ ಹೊರಗೆ ಬಂದದ್ದು. ಅದೇ ತೆರನಾಗಿ RS ಪಾಟೀಲ್ ಹೇಳಿದ್ರು, ಅವರ ಅಭ್ಯರ್ಥಿ ಅಸಮರ್ಥ ಅಭ್ಯರ್ಥಿ, ಈ ಜಿಲ್ಲೆಯ ಅಭಿವೃದ್ಧಿಗೆ ಶಾಪವಾಗಿ ಕಾಡ್ತಿರುವಂತಹ ಅಭ್ಯರ್ಥಿ, ಅಭಿವೃದ್ಧಿಯ ವಿರೋಧಿಯಾದಂತಹ ಅಭ್ಯರ್ಥಿ. ಆ ಮಹಾನುಭಾವರು ನನ್ನ ಸಮಾಜವನ್ನ ಉದ್ದೇಶಿಸಿ ಮಾಧ್ಯಮ ಮಿತ್ರ ಮುಂದೆ ಹೇಳಿದಂತಹ ಹೇಳಿಕೆಯನ್ನ ಹೇಳಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಇವರಂತ ಬಂಡ್ರು ಮತ್ತಾರು ಇರ್ಬೋದು. ಆವಾಗಲೇ ನಾವು ಸುಮಮೂಟ ಕೇಸ್ ಹಾಕ್ಬೋದಾಗಿತ್ತು, ಇವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಹಾಕ್ಬೋದಾಗಿತ್ತು. ನಾವು ಕಾದಿವಿ. ಬಹುಶಃ ಆ ಪಕ್ಷದ ಹಿರಿಯರು ತಿಳಿದವರು ಅವ್ರ ಕರೆದು ಬುದ್ಧಿ ಹೇಳ್ತಾರೆ. ಯಾವ ಮಾಧ್ಯಮ ಮುಂದೆ ಒಂದು ಸಮಾಜನ ಉದ್ದೇಶಿಸಿ ಅವ್ರ ಮತಗಳೇ ಬೇಡ, ನಾವು ಕೇಳೇ ಇಲ್ಲ, ಯಾರಿಗಾದ್ರೂ ಮತಗಳನ್ನು ಚಲಾಯಿಸಂತೆ ಅನ್ನೋ ಉದ್ದಟನ ಹೇಳಿಕೆ ಕೊಟ್ಟಿದ್ರು, ಅದನ್ನ ಹಿಂತೋತಾರೆ. ಕ್ಷಮೆ ಯಾಚಿಸ್ತಾರೆ ತಿಳ್ಕೊಂಡಿದ್ದೆ, ಆದ್ರೆ ಅಂತಹ ದೊಡ್ಡತನ ಮೆರೆಯುವಂತಹ ಮನೋಭಾವನೆ ಇಲ್ಲ, ಅಂತ ಗುಣನಿಲವರಲ್ಲಿಲ್ಲ. ಹಲವಾರು ಜಾತಿಗಳನ್ನ ಮುಗಿಸಕ್ಕೆ ಹುನ್ನಾರ ಮಾಡಿದ್ದು ಈ ವಿಜಯಪುರ ಜಿಲ್ಲೆಯ ಜನತೆ ಗೊತ್ತು. ಇವತ್ತು ಗಾಣಿಗ ಸಮಾಜವನ್ನ ಗುರಿಯಾಗಿಸ್ಕೊಂಡು ಎಲ್ಲಿ ಗೆಲ್ಲುವ ಅಭ್ಯರ್ಥಿದ್ರು ಅಲ್ಲಿ ಬದಲಾವಣೆ ಮಾಡಿ ಬೇರೆ ಸಮಾಜ ಕೊಡ್ತಾರೆ. ಎಲ್ಲಿ ಪಂಚಮಸಾಲಿಯ ಸಮಾಜ ಗೆಲ್ತಿತ್ತೋ ಅಲ್ಲಿ ಗೆಲ್ಲುವಂತ ಅಭ್ಯರ್ಥಿ ಬದಲಾವಣೆ ಮಾಡಿ ಬೇರೆ ಸಮಾಜ ಕೊಡ್ತಾರೆ. ಅದೇ ರೀತಿ ಬಂಜಾರ ಸಮಾಜ ಕೊಟ್ಟರೆ ಎಲ್ಲಿ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ನಾಲ್ಕಂಡದಲ್ಲಿ ಬಂಜಾರ ಸಮಾಜಕ್ಕೆ ಟಿಕೆಟ್ ಕೊಡ್ಲಾರ್ದಂಗೆ ಅದು ವ್ಯವಸ್ಥೆ ಮಾಡ್ತಾರೆ ಇವರು. ಹೀಗೆ ವ್ಯವಸ್ಥಿತವಾಗಿ ಪ್ರಮುಖ ಸಮಾಜಗಳನ್ನ ಪ್ರಜಾಪ್ರಭುತ್ವದಲ್ಲಿ ಪ್ರಮುಖವಾಗಿ ಪಾಲ್ಗೊಳ್ಳುವಂತಹ ಸಮಾಜಗಳನ್ನು ಗುರಿಯಾಗಿಸಿಕೊಂಡು ಇವ್ರು ಮಾಡ್ತಂತಹ ಷಡ್ಯಂತ್ರ ಜನತೆಗೆ ಗೊತ್ತಿಲ್ವಾ? ಹೀಗಾಗಿ ಸಮಾಜ ದ್ವೇಷಿಯಂತಹ ವ್ಯಕ್ತಿಗೆ, ಸಮಾಜಗಳನ್ನು ಒಡೆಯುವಂತಹ ವ್ಯಕ್ತಿಗೆ, ಸಮಾಜಗಳನ್ನ ಗುರುತಿಸಿಕೊಂಡು ವಿಶೇಷವಾಗಿ ಬಂಜಾರ ಸಮಾಜವನ್ನ ಇವರು ಹೀಯಾಳಿಸ ನೋಡಿ ನಾನು ಪ್ರತಿಭಟನೆ ಮಾಡಿ ಹೊರ ಬಂದದ್ದು. ಬಹುಶಃ ಇಷ್ಟು ಉತ್ತರ ನಿಮ್ಗೆ ಸಾಕು ಅನ್ಸುತ್ತೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಮಾಧ್ಯಮ ಮಿತ್ರರ ಮುಖೇನ ಉತ್ತರ ಕೊಟ್ಟಿದ್ದೇನೆ. ಮತ್ತು ಇನ್ನಾರು ಪ್ರಶ್ನೆಗಳಿದ್ರೆ ಬನ್ನಿ, ಉತ್ತರ ಕೊಡಕ್ಕೆ ನಾನು ಸಿದ್ಧನಿದ್ದೇನೆ. ದ ಸೋ ಕಾಲ್ಡ್ ಏನೋ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಭೀಷ್ಮ ಇದ್ದಾರೋ ಅವ್ರ ಅಭಿವೃದ್ಧಿ ಕಾರ್ಯವಾಗಿ ನೀವೇನು ಚರ್ಚೆ ಮಾಡ್ತೀರಿ, ಬನ್ನಿ ಎಲ್ಲ ವೇದಿಕೆ ಹಾಕ್ರಿ, ಬಹಿರಂಗ ಚರ್ಚೆ ಕೂಡ ನಾವು ಮಾಡ್ತೀವಿ. ಜಿಲ್ಲೆಯಲ್ಲಿ ಅವರ ಸ್ವಂತ ಪರಿಶ್ರಮದಿಂದ, ಅವರ ಸ್ವಂತ ಅರ್ಜಿ ಹಾಕೋದ್ರಿಂದ, ಅವರು ಮಾಡಿದ ಸಂಸತ್ತು ಮಾಡಿದ ಹೋರಾಟದ ಮುಖೇನ ಜಿಲ್ಲೆಗೆ ಎಷ್ಟೊಂದು ಅನುದಾನ ತಂದಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅದನ್ನ ಬಿಟ್ಟು ವೈಯಕ್ತಿಕವಾಗಿ ಅಥವಾ ಬೇರೊಬ್ಬರ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸ್ರಿ. ಇಲ್ಲದ್ರೆ ಮತ್ತೆ ಬೇರೇನಾಗ್ತದೆ, ಜನರ ಮುಂದೆ ನಿಮ್ಮ ಸಂಪೂರ್ಣವಾದ ಕಥೆಯನ್ನು ಬಯಲು ಮಾಡಬೇಕಾಗ್ತದೆ. ಇವತ್ತು ಜಿಲ್ಲೆಯಾದ್ಯಂತ ನಾವು ಪ್ರವಾಸ ಮಾಡಿದಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುಶೀಲರು, ಸಜ್ಜನರು, ಬುದ್ಧಿವಂತರು ಆದಂತಹ ಪ್ರೊಫೆಸರ್ ರಾಜು ಅಲ್ಗೂರ್ ಬಗ್ಗೆ ಜನ ಅತ್ಯಂತ ಹರ್ಷೋದ್ಗಾರದಿಂದ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ, ಬೆಂಬಲ ಕೊಡ್ತಾ ಇದ್ದಾರೆ. ಅವ್ರು ಕೊಡ್ತಿರುವಂತಹ ಬೆಂಬಲ ನೋಡಿದ್ರೆ ಖಂಡಿತವಾಗಿಯೂ ಈ ಬಾರಿ ಇತಿಹಾಸವನ್ನು ನಾವು ವಿಜಯಪುರ ಲೋಕಸಭೆಯಲ್ಲಿ ಕ್ಷೇತ್ರದಲ್ಲಿ ನಾವು ಇತಿಹಾಸ ಸೃಷ್ಟಿ ಮಾಡ್ತಾ ಇದ್ದೇವೆ. ಕನಿಷ್ಠ 2.5-3 ಲಕ್ಷಕ್ಕಿಂತ ಹೆಚ್ಚಿನ ಮತಗಳಂತರಿಂದ ಕಾಂಗ್ರೆಸ್ ಪಕ್ಷ ಈ ಬಾರಿ ಈ ಲೋಕಸಭೆಯನ್ನ ಗೆಲ್ಲಲಿದೆ. ಆ ಗೆಲುವು ಸಮಸ್ತ ವಿಜಯಪುರ ಜಿಲ್ಲೆಯ ಜನತೆಯ ಒಂದು ಅಭಿವೃದ್ಧಿಯ ಗೆಲುವಾಗಲಿದೆ, ಅವರ ಸ್ವಾಭಿಮಾನದ ಗೆಲುವಾಗಲಿದೆ. ಅದಕ್ಕಾಗಿ ನಾವು ಕಾಯೋಣ. ಮತ್ತೆ ಬಂಜಾರ ಸಮಾಜ ಪೂರ್ತಿಯಾಗಿ ಭಾಜಪ ಜೊತೆ ಅಂತ ಅಧ್ಯಕ್ಷರು ಹೇಳ್ತಾ ಇದ್ರು, ನಾಳೆ ಚುನಾವಣೆ ಮುಗಿಲಿ, ಮತಗಳ ಎಣಿಕೆ ಆಗಲಿ, ಒಂದೊಂದು ಮತ ಕೂಡ
ನಿಮ್ಮ ಮುಖಗಳ ಮೇಲೆ ಕೊಟ್ಟಂತಹ ಚಾಟಿಯಾಗಿ ಅದು ಪರಿಣಮಿಸ್ತದೆ. ಆವಾಗ ನಿಮಗೆ ತಿಳಿಯುತ್ತದೆ ಬಂಜಾರ ಸಮಾಜವನ್ನು ನೀವು ಕೆಣಕಿದಿರಿ, ಅವರ ಆಕ್ರೋಶಕ್ಕೆ ನೀವು ಬಲಿಯಾಗಿದ್ದೀರಿ ಅಂತ ಕೂಡ ಗೊತ್ತಾಗ್ತದೆ. ದಯವಿಟ್ಟು ಜಾತಿಗಳ ಮಧ್ಯೆ ಜಗಳ ಹಚ್ಚೋದನ್ನು ಬಿಟ್ಟುಬಿಡಿ. ಸರ್ವೇ ಜನ ಸುಖಿನೋ ಭವಂತು ಅಂತ ತೀಶಂತ ದೇಶ ನಮ್ಮದು. ಹೀಗಾಗಿ ಎಲ್ಲರನ್ನ ತೆಗೆದುಕೊಂಡು ಹೋಗುವಂತಹ ಒಂದು ಮನೋಭಾವನೆ ಆ ಭಗವಂತ ನಿಮಗೆ ಕೊಡ್ಲಿ ಅಂತ ಪ್ರಾರ್ಥನೆ. ಅತ್ಯಂತ ಬಹಳ ಪ್ರಸ್ತುತ ಪ್ರಶ್ನೆ ತಾವು ಕೇಳಿದ್ರಿ. ಯಾವತ್ತು ಕಾಂಗ್ರೆಸ್ ಆಗಲಿ ಅಥವಾ ಯಾವುದೇ ಪಕ್ಷವಾಗಲಿ ಹಿಂದುತ್ವದ ವಿರೋಧಿ ಇರಲಿಲ್ಲ. ಆದರೆ ಎಲ್ಲರನ್ನ ತೆಗೆದುಕೊಂಡು ಹೋಗುವಂಥ ಒಂದು ವಿಶಾಲ ಮನೋಭಾವನೆ. ಅದಕ್ಕೆ ಹೇಳಿದಿಲ್ಲ, ವಸುದೈವ ಕುಟುಂಬಕಂ ಅಂತ ಹೇಳಿದ್ರು ಯಾರು? ನಮ್ಮವರೇ. ಆ ಶಬ್ದ ಕೊಟ್ಟದು ನಾವೇ. ಹೀಗಾಗಿ ಎಲ್ಲರನ್ನ ತೆಗೆದುಕೊಂಡು ಹೋಗುವಂತಹ ಒಂದು ವಿಚಾರ ಮನೋಭಾವನೆಯಿಂದ ನಾವು ಮುನ್ನುಗ್ಗಬೇಕಾಗಿದೆ. ನಾನು ಸ್ವಂತ ನನ್ನ ಒಂದು ಧರ್ಮದ ಆಚರಣೆಯಲ್ಲಿ ನಾನೊಬ್ಬ ಹಿಂದೂ. ವೈಯಕ್ತಿಕ ನಿಲುಗಟ್ಟಲು ಬಂದಾಗ ನನ್ನ ಮನೇಲಿ ಹಿಂದೂನೇ, ನನ್ನ ಪೂಜಾ ಪದ್ಧತಿ ಕೂಡ ಅದೇ ಇರ್ತದೆ. ನಾನು ಆಚರಿಸುವಂತಹ ಒಂದು ಧರ್ಮ ಹಿಂದುತ್ವದೇ ಇರ್ತದೆ. ಅದು ಪ್ರಶ್ನೆ ಮಾಡುವಂತಹ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಅದನ್ನು ವೈಯಕ್ತಿಕವಾದದ್ದು, ಅದು ಪ್ರತಿಪಾದನೆ ಮಾಡೋದು ವೈಯಕ್ತಿಕವಾದದ್ದು. ಅದನ್ನು ಪಕ್ಷಕ್ಕೆ ಜೋಡಿಸುವಂಥದ್ದಲ್ಲ. ಪಕ್ಷ ಅಂದ ಮೇಲೆ ಸಾವಿರಾರು ಲಕ್ಷಾಂತರ ಜನರ ಮನೋಭಾವನೆ ತೆಗೆದುಕೊಂಡು ಒಟ್ಟಿಗೆ ಹೋಗುವಂತಹ ಒಂದು ವಿಚಾರ ಅದು. ಆ ವಿಚಾರಧಾರೆ ಮತ್ತು ವೈಯಕ್ತಿಕವಾದ ವಿಷಯಗಳನ್ನ ಇಲ್ಲಿ ಮಿಕ್ಸ್ ಮಾಡದೇ ಇರೋದು ಒಳ್ಳೆಯದಂತ ನನಗೆ ಅನಿಸುತ್ತೆ. ನಿಮ್ಮ ಉದ್ದೇಶ ಏನಾಗಿತ್ತು? ವಿಕಸಿತ ಭಾರತ ಪ್ರಧಾನ ಮಾಡ್ತಾನೆ ಪದೇ ಪದೇ ತಾವು ಹೇಳ್ತಾ ಇದ್ದೀವಿ. ಸೊ ಆ ಉದ್ದೇಶ ಈಗ ರಾಜಕಾರಣ ನಮ್ಮ ಹೇಗೆ? ವಿಕಸಿತ ಭಾರತಕ್ಕೆ ವಿಕಸಿತ ವಿಜಯಪುರ. ದಯವಿಟ್ಟು ನನ್ನ ಕ್ಯಾಪ್ಷನ್ ಅನ್ನು ನೋಡಿ. ವಿಕಸಿತ ಭಾರತಕ್ಕೆ ವಿಕಸಿತ ವಿಜಯಪುರ. ಹನಿ ಹನಿ ಗೂಡಿದರೆ ಹಳ್ಳ ಅಂತಿರ್ತೀವಿ, ಆ ಹನಿನೇ ಬಂದ್ ಮಾಡಬೇಡ್ರಿ ಅಂತ ನಾವು ಉದ್ದೇಶಿತ್ತು. ವಿಕಸಿತ ವಿಜಯಪುರ ಅನ್ಸ್ಕೋಬೇಕಾದ್ರೆ ಮೊದಲು ನನ್ನ ಜಿಲ್ಲೆ ವಿಕಸಿತವಾಗಬೇಕು. ಆ ನನ್ನ ಜಿಲ್ಲೆ ವಿಕಸಿತ ಆಗ್ತಿಲ್ಲ. ಅದಕ್ಕಾಗಿ ಈ ಅಸಮರ್ಥ ಅಭ್ಯರ್ಥಿ ವಿರುದ್ಧವಾಗಿ ನನ್ನ ಹೋರಾಟ ಶುರುವಾಗಿತ್ತು. ಹೋರಾಟ ಇನ್ನೂ ಜಾರಿ ಇದೆ, ಮುಂದುವರಿಸ್ತಾ ಇದ್ದೀನಿ. ನಂಬರ್ 1. ಎರಡನೇದು, ಅವಾಗ ನಾನು ಇನ್ನೊಂದು ನನ್ನ ಟ್ಯಾಗ್ಲೈನ್ ಕೂಡ ಇತ್ತು, ಅಡ್ಜಸ್ಟ್ಮೆಂಟ್ ಸಾಕು ಅಭಿವೃದ್ಧಿ ಬೇಕು ಅಂತ ತಂದು. ಅಡ್ಜಸ್ಟ್ಮೆಂಟ್ ರಾಜಕಾರಣ ಆ ವ್ಯಕ್ತಿ ಮಾತ್ರದಿಂದ ಪದೇ ಪದೇ ಹಲವಾರು ವೇದಿಕೆಗಳಲ್ಲಿ ನಾವು ಹಂಚ್ಕೊಂಡ್ರು ಕೂಡ, ಹಿರಿಯರಿಗೆ ಹೇಳಿದ್ರು ಕೂಡ ಮತ್ತೆ ಅವರಿಗೆ ಮಣೆ ಹಾಕ್ತಾರೆ ಅಂದ್ರೆ, ಹಾಗಾದ್ರೆ ಒಬ್ಬ ಸಿದ್ಧಾಂತ ಒಪ್ಪಿಕೊಂಡು ಬಂದಂತಹ ಕಾರ್ಯಕರ್ತ ಮನಸ್ಸಿಗೆ ನೋವಾಗ್ತದೆ. ಪ್ರತಿಭಟನಾತ್ಮಕವಾಗಿ ಒಂದು ವ್ಯವಸ್ಥೆನ ನಾವು ಹಿಡ್ಕೋಬೇಕಾದ ಕೈಯಲ್ಲಿ, ವ್ಯವಸ್ಥೆಯ ಮುಖಾಂತರ ಹೋರಾಡಬೇಕಾಗ್ತದೆ. ಹೀಗಾಗಿ ಆ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ವಿಜಯಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಹರಿಕಾರ ಅಂತ ಹೇಳ್ತೀವಿ, ಜಿಲ್ಲೆಯ ಭಗೀರಥ ಅಂತ ಹೇಳ್ತೀವಿ. ಇವತ್ತು ಬಬಲೇಶ್ವರ ಕ್ಷೇತ್ರಕ್ಕೆ ಹೋದ್ರೆ ಯಾವುದು ಬರಗಟ್ಟ ಬೆಂಗಾಡಾಗಿತ್ತೋ ಇವತ್ತು ಒಂದು ಮುಟಿಗಿ ಸಜ್ಜಿ ಬೆಳೆಯಕ್ಕೂ ತ್ರಾಸಾಗಿತ್ತು, ಅಲ್ಲಿ ದ್ರಾಕ್ಷಿ ಬೆಳೀತಾ ಇದಾರೆ. ಅಂತಹ ವ್ಯಕ್ತಿಯ ಒಂದು ಅಭಿವೃದ್ಧಿಶೀಲ ವಿಚಾರಗಳನ್ನ ಒಪ್ಪಿಕೊಂಡು ಅವರು ಕರೆ ಕೊಟ್ಟಾಗ ಅವರಿಗೆ ಮಾತಿಗೆ ಬೆಲೆ ಕೊಟ್ಟು ಅವ್ರ ಮನವೊಲಿಸಿದ ಮೇಲೆ ಅವರ ಜೊತೆಗೆ ನಾನು ಸೇರ್ಕೊಂಡಿದ್ದೇನೆ. ನಮ್ಮ ಗುರಿ ಈ ಜಿಲ್ಲೆಯ ಅಭಿವೃದ್ಧಿ, ನಮ್ಮ ಗುರಿ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ, ನಮ್ಮ ಗುರಿ ಯಾರು ಯುವಕರಿಗೆ ಅನ್ಯಾಯ ಆಗಿದೋ, ಅವ್ರು ಯಾರಿಗೆ ಕೆಲಸ ಕೊಡೋಕ್ಕಾಗ್ತಿಲ್ಲೋ ಈ ಭ್ರಷ್ಟರಿಗೆ, ಅದಕ್ಕಾಗಿ ಇವರ ಮುಖಾಂತರ ಅವ್ರ ನ್ಯಾಯ ಕೊಡುವಂತಹ ಪ್ರಯತ್ನಕ್ಕೆ ನಡೆದಿದ್ದೇನೆ. ಬಹುಶಃ ನನ್ನ ಶಕ್ತಿ ಸೀಮಿತ ಇದೆ ವೈಯಕ್ತಿಕವಾಗಿ, ಅದಕ್ಕೋಸ್ಕರ ದೊಡ್ಡ ಶಕ್ತಿ ಸೇರ್ಕೊಂಡಿದ್ದೇನೆ. ಅವರ ಒಂದು ಮಾರ್ಗದರ್ಶನದ ಮೇಲೆ ಜಿಲ್ಲೆಯ ಒಂದು ಸಮೃದ್ಧ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾನು ಏನು ಹಾಕೊಂಡಿದ್ನಲ್ಲೋ ಆ ಶಬ್ದಗಳಿಗೆ ಈಗಲೂ ಬದ್ಧರಿದ್ದೇನೆ, ಮುಂದಿನ ಇರ್ತೇನೆ ಅನ್ನೋ ಮಾತನ್ನ ನಾನು ನಿಮ್ಮ ಮುಖಾಂತರ ಹೇಳ್ತೇನೆ. ನಾನು ದಯವಿಟ್ಟು ನಿಮ್ಮ ಪ್ರಶ್ನೆ ಆ ಸಂದರ್ಭಕ್ಕೆ ಉಚಿತ ಆಗಿತ್ತು. ಈಗೂ ಕೂಡ ಹೇಳ್ತೇನೆ, ಈ ವ್ಯಕ್ತಿ ನಾನು ಬಿಟ್ಟು ಬಂದದ್ದು ಕೊಟ್ಟಂತ ಉತ್ತರಕ್ಕೆ ನಾವು ಯಾಕೆ ಬಿಟ್ಟೆ ಅಂತ ಹೇಳಿಲ್ಲ, ಪ್ರತಿಭಟನಾತ್ಮಕ ಬಂದದ್ದು. ಈ ವ್ಯಕ್ತಿ ಎಲ್ಲೆಲ್ಲೋ ಅಡ್ಜಸ್ಟ್ ಮಾಡ್ಕೊಂಡು ಏನೇನೋ ಮಾಡ್ತಿದ್ರು ಮಾನಗಡಿಗಳನ್ನ, ಅದಕ್ಕೆ ನಾನು ಪ್ರತಿರೋಧ ಬಂದಿದ್ದೇನೆ. ಹೀಗಾಗಿ ಆ ಪ್ರಶ್ನೆಗೆ ಉತ್ತರ ಅವರೇ ಕೊಟ್ಟರೆ ಬಹಳ ಸೂಕ್ತ ಆಗ್ತದೆ. ಆ ಪ್ರಶ್ನೆ ಉತ್ತರ ಅವ್ರಿಗೆ ಕೇಳಿ. ಯಾರು? ನಾನು ಪ್ರತಿಭಟನೆ ಮಾಡೇ ಬಂದಿದ್ದೀನಿ. ಅಡ್ಜಸ್ಟ್ ಸಾಕು, ಅಭಿವೃದ್ಧಿ ಬೇಕಂತಂದು. ಅಭಿವೃದ್ಧಿಗೋಸ್ಕರ ಬಂದದ್ದು. ಅಭಿವೃದ್ಧಿಶೀಲ ಯಾರಿದ್ದಾರೆ, ಅಭಿವೃದ್ಧಿಶೀಲ ನಾಯಕತ್ವ ಜಿಲ್ಲೆಯಲ್ಲಿ ಯಾರಿಗಿದೋ ಅವ್ರ ಜೊತೆಗೆ ಬಂದಿದ್ದೀನಿ. ಹೀಗಾಗಿ ಆ ಪ್ರಶ್ನೆ ಸಂಪೂರ್ಣ ಅಪ್ರಸ್ತುತ ಅಂತ ಅನ್ಸುತ್ತೆ. ಅದಕ್ಕೆ ಹೇಳಿದೆ, ಆ ಪ್ರಶ್ನೆ ಸಂಪೂರ್ಣ ಅಪ್ರಸ್ತುತ. ನನ್ನ ವಿಚಾರಧಾರೆ ಜಿಲ್ಲೆಯ ಅಭಿವೃದ್ಧಿ, ಅಡ್ಜಸ್ಟ್ಮೆಂಟ್ ವಿರುದ್ಧ. ಅದು ಮುಂದೆ ನೋಡೋಣ, ಅದಕ್ಕೆ ಕಾಲ ಉತ್ತರಿಸಲಿದೆ. ಈಗ ಅದ್ರ ಬಗ್ಗೆ ಮಾತಾಡದೇ ಇರೋದು ಒಳ್ಳೆಯದು. ಈಗ ನಾನು ಒಂದೇ ಗುರಿ, ಜಿಲ್ಲೆಯ ಸಮಗ್ರ ಅಭಿವೃದ್ಧಿ, ಜಿಲ್ಲೆಯ ಸಮಗ್ರ ನೀರಾವರಿ. ಹಿಂದೆ ತಾವು ಕಪ್ಪು ಭವನ ಪ್ರದರ್ಶಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸದಾಶಿವವನ್ನು ಮಂಜುವಾಗಿ ನೀಡಿ
ದಲಿತ ಸಮುದಾಯನ ಒಳ್ಳೆಯದ ತಂತ್ರ ಮಾಡ್ತಾರೆ ಸಿದ್ದರಾಮಯ್ಯ ತಾವೇ ಕೂಡ ಹೇಳಿದ್ದಾರೆ. ಸೊ ಆ ಬಗ್ಗೆ ಕೂಡ ಅದೊಂದು ಸಂಪೂರ್ಣ ಆವಾಗ ಒಂದು ಕಪೋಲ ಕಲ್ಪಿತ ಕತೆ. ನಂತರ ನಾವು ಕೂಲಂಕಷ ಪರಿಶೀಲನೆ ಮಾಡಿದಾಗ ಅದ್ರ ಬಗ್ಗೆ ಚರ್ಚೆ ಆಗಿತ್ತು. ಈಗಾಗಲೇ ಆ ಸದಾಶಿವ ಆಯೋಗದ ಏನು ವರದಿನ ಅದರ ಮುಖೇನ ಅದನ್ನ ಸಂಪೂರ್ಣ ಬರ್ಖಾಸ್ತು ಮಾಡಿ ಒಳ ಮೀಸಲಾತಿ ಅಂತಂದಂತಹ ಮಹಾನುಭಾವರು ಭಾರತೀಯ ಜನತಾ ಪಕ್ಷದವರೇ. ಅದರ ಮುಖೇನ ಬಂಜಾರ ಸಮಾಜವನ್ನ, ಭೋವಿ ಸಮಾಜವನ್ನ, ಭಜಂತಿ ಸಮಾಜವನ್ನ ಒಕ್ಕಲೆಬ್ಬಿಸಿ ಸುಮಾರು 68 ಕ್ಷೇತ್ರಗಳು ಸರಿಯಾಗಿ ಹೊಡೆಸ್ಕೊಂಡಿದ್ದಾರೆ. ಅಷ್ಟು ಹೊಡೆಸ್ಕೊಂಡಂತ ಅರಿವಿರದೆ ಮತ್ತೆ ಇಂಥ ಮಹಾನುಭಾವರು ಬಂಜಾರ ಸಮಾಜವನ್ನು ಮತ್ತೆ ಕೆಳಗ್ತಾ ಇದ್ದಾರೆ. ಅವರ ಸ್ವಾಭಿಮಾನ ಕೆಳಗ್ತಾ ಇದ್ದಾರೆ. ಬಂಜಾರ ಸಮಾಜ ಅಂದ್ರೆ ಸರ್ವ ಸಮಾಜವನ್ನ ಪ್ರೀತಿಸಿಕೊಂಡು ಅವ್ರ ಜೊತೆಗೆ ಇರುವಂತಹ ಸಮಾಜ, ಯಾರನ್ನು ದ್ವೇಷ ಮಾಡುವಂತಹ ಸಮಾಜ ಅಲ್ಲ. ಹೇಗಪ್ಪ ಅಂದ್ರೆ ಸಕ್ಕರೆ ಎಲ್ಲರೂ ಹಾಕ್ರಿ ಅದ್ರ ಜೊತೆ ಬೆರ್ಕೊಂಡು ಹೋಗ್ತದೆ. ನೀರಿಗೆ ಹಾಕ್ರಿ, ಹಾಲಿಗೆ ಹಾಕ್ರಿ, ತನ್ನ ಗುಣವನ್ನು ಕೊಡ್ತೀವಿ ವಿನಃ ಅದರ ರುಚಿಯನ್ನು ಹೆಚ್ಚಿಸಿ ಮಾಡಿಸ್ತೀವಿ ವಿನಃ ತನ್ನದೇ ಆದ ಅಸ್ತಿತ್ವಕ್ಕೆ ಎಂದು ಹೋರಾಟ ಮಾಡಿರಲಿಲ್ಲ. ಅಂತಹ ಸಮಾಜ ಕೆಣಕಿದಾಗ ಆಯಾ ಕಾಲಘಟ್ಟದ ಪ್ರತಿಭಟನೆ ಮಾಡಿದ್ರೆ ಸರಿಯಾಗಿ ಉತ್ತರ ಕೂಡ ಕೊಟ್ಟಿದ್ದೇವೆ. ಅದಕ್ಕಾಗಿ ಅದು ಒಂದು ಸಂಪೂರ್ಣವಾದ ಅವೈಜ್ಞಾನಿಕವಂತಹ ಒಂದು ಏನು ಸನ್ನಿವೇಶನ ಇವ್ರು ಕೈ ಬಿಟ್ಟಿದ್ದಾರೆ. ಮುಂದೆ ನೋಡೋಣ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.